ನೋಡಿ ಸ್ಟೂಡೆಂಟ್ಸ್, ನಾವೆಲ್ಲರೂ ಪ್ರೊಬ್ಯಾಬಿಲಿಟಿನ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ಟಾಸಿಂಗ್ ಆಫ್ ಕಾಯಿನ್ಸ್ ಇದೆ, ಇಂಪಾರ್ಟೆಂಟ್. ಟಾಸಿಂಗ್ ಆಫ್ ಕಾಯಿನ್ಸ್. ಈ ಟಾಸಿಂಗ್ ಆಫ್ ಕಾಯಿನ್ಸ್ ಅಂದ ತಕ್ಷಣ, ಕಾಯಿನ್ ಅಂದ ತಕ್ಷಣ ನಮಗೆ ಏನ್ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್? ಇಲ್ಲಿ ಟೋಟಲ್ ಕಾಯಿನ್ಸ್ ಅಂದ್ರೆ ₹1 ಸಿಕ್ಕ ಅಂತ ಇಟ್ಕೊಳ್ಳಿ, ₹5 ಸಿಕ್ಕ ಅಂತ ಆದ್ರೆ ಇಟ್ಕೊಳ್ಳಿ, ಯಾವುದೇ ಆಗಲಿ ಒಂದು ಸಿಕ್ಕ ಇಟ್ಕೊಳ್ಳಿ. ಈ ಸಿಕ್ಕದಲ್ಲಿ ಟೋಟಲ್ ಎಷ್ಟು ಫೇಸ್ ಇರ್ತವೆ? ಇದು ಒಂದು ಸಿಕ್ಕ ಇದೆ ಅಂತ ಇಟ್ಕೊಳ್ಳಿ, ಇದರಲ್ಲಿ ಒಂದು ಸಿಕ್ಕ ಇದೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಟೋಟಲ್ ಏನಿರುತ್ತೆ? ಒಂದು ಮೇಲ್ಗಡೆ ಕಾಣಿಸ್ತಕ್ಕಂಥದ್ದು ಇರುತ್ತೆ, ಇನ್ನೊಂದಾದ್ರೆ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇರುತ್ತೆ. ಓಕೆನಾ? ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಫೇಸ್ ಮೇಲಿರುತ್ತೆ, ಒಂದು ಫೇಸ್ ಕೆಳಗಡೆ ಇರುತ್ತೆ. ಅಂದ್ರೆ ಟೋಟಲ್ ಎಷ್ಟು ಫೇಸಸ್ ಇರ್ತವೆ? ಟೋಟಲ್ 2 ಫೇಸಸ್ ಇರ್ತವೆ. ಟೋಟಲ್ 2 ಫೇಸಸ್ ಇರ್ತವೆ. ಒಂದ್ ಕಡೆ ಏನ್ ಮಾಡ್ತಾರೆ, ನಮ್ದು ರಾಷ್ಟ್ರೀಯ ಚಿಹ್ನೆನ ಸಿಂಬಲ್ ಇರುತ್ತೆ, ಇನ್ನೊಂದ್ ಕಡೆ ₹1 ಇರುತ್ತೆ. ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ₹1. ಇನ್ನೊಂದ್ ಕಡೆ ನಮ್ದು ನಮ್ದು ನ್ಯಾಷನಲ್ ಇರುತ್ತೆ ಅಲ್ವಾ, ಅದ್ರ ಸಿಂಬಲ್ ಇದ್ಬಿಡುತ್ತೆ ಇಲ್ಲಿ ಈ ರೀತಿ. ಓಕೆನಾ? ಈ ರೀತಿ ಇದ್ಬಿಡುತ್ತೆ ಸಿಂಬಲ್. ಓಕೆನಾ? ಇಲ್ಲಿ ಏನಿರುತ್ತೆ? ಇದು 1 ಫೇಸು, ಇದು ಇನ್ನೊಂದು ಫೇಸು. ಟೋಟಲ್ 2 ಫೇಸಸ್ ಇರ್ತವೆ ಒಂದು ಕಾಯಿನ್ಗೆ. ಓಕೆನಾ? ಇವಾಗ ಏನ್ ಅರ್ಥ ಮಾಡ್ಬೇಕು ಇಲ್ಲಿ? ಸರ್ ಹಾಗಾದ್ರೆ ಟಾಸಿಂಗ್ ಆಫ್ ಕಾಯಿನ್ಸ್ ಇದೆ. ಒಂದು ಕಾಯಿನ್ ನ ಟಾಸ್ ಮಾಡಿದಾಗ ಏನಾಗುತ್ತೆ? ಒಂದು ಇದಾದ್ರೆ ಮುಖ ಬೀಳ್ಬೋದು, ಇದಕ್ಕೆ ಹೆಡ್ ಅಂತ ಇಟ್ಕೊಳ್ಳಿ, ಅಥವಾ ಟೇಲ್ ಅಂತ ಇಟ್ಕೊಳ್ಳಿ. ಒಂದು ಹೆಡ್ ಆದ್ರೆ ಬೀಳ್ಬೋದು, ಒಂದು ಟೇಲ್ ಆದ್ರೆ ಬೀಳ್ಬೋದು. ಓಕೆನಾ? ಇದು ಹೆಡ್, ಟೇಲು. ಹೆಡ್ ಆದ್ರೆ ಬೀಳ್ಬೋದು, ಟೇಲ್ ಆದ್ರೆ ಬೀಳ್ಬೋದು. ಈ ರೀತಿ ಬಿದ್ದಿರುತ್ತೆ. ಬೀಳುತ್ತಾ ಇಲ್ವಾ? ಓಕೆನಾ? ಒಂದು ಹೆಡ್ ಆದ್ರೆ ಬೀಳುತ್ತೆ, ಒಂದು ಟೇಲ್ ಆದ್ರೆ ಬೀಳುತ್ತೆ, ಒಂದು ಟೇಲ್ ಆದ್ರೆ ಬೀಳುತ್ತೆ, ಒಂದು ಹೆಡ್ ಆದ್ರೆ ಬೀಳುತ್ತೆ. ಅಂದ್ರೆ ಇಲ್ಲಿ ನೋಡಿ, ನಾವು ಒನ್ ಕಾಯಿನ್ ಟಾಸ್ ಮಾಡಿದಾಗ ಏನಾಗುತ್ತೆ? ಒಂದು ಹೆಡ್ ಆದ್ರೂ ಬೀಳುತ್ತೆ ಅಥವಾ ಟೇಲ್ ಆದ್ರೂ ಬೀಳುತ್ತೆ. ಅಂದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟಿವೆ ಇಲ್ಲಿ ಸ್ಟೂಡೆಂಟ್ಸ್? ಇದು ಅರ್ಥ ಮಾಡ್ಕೊಳ್ಬೇಕು. ಟೋಟಲ್ ಎಷ್ಟಿವೆ ಇಲ್ಲಿ ನೋಡಿ. ಪ್ರೊಬ್ಯಾಬಿಲಿಟಿ ಈಕ್ವಲ್ ಟು ಫಾರ್ಮುಲಾ ಏನಿದೆ ನಮ್ಮ ಹತ್ರ? ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್ ಅಂತ ಇದೆ. ಅಂದ್ರೆ ಟೋಟಲ್ ಇದ್ದಿದ್ದು ಎಷ್ಟಿವೆ ಇಲ್ಲಿ? ಟೋಟಲ್ ಇದ್ದಿದ್ದು ಎಷ್ಟಿವೆ ಇಲ್ಲಿ? ಟೋಟಲ್ ಇದ್ದಿದ್ದು ಒಂದು ಹೆಡ್ ಅಥವಾ ಟೇಲ್. ಇವು ಟೋಟಲ್ 2 ಇವೆ. 2 ಅಂತ ಬರೀಬೇಕು, 2 ಅಂತ ಬರೆದು ಬಿಡ್ಬೇಕು. ಆದ್ರೆ ಫೇವರೇಬಲ್ ಇವೆಂಟ್ಸ್ ನಮ್ಗೆ ಏನ್ ಬೇಕಾಗಿದೆ? ಒಂದು ಹೆಡ್ ಆದ್ರೆ ಬೀಳ್ಬೋದು ಅಥವಾ ಟೇಲ್ ಆದ್ರೆ ಬೀಳ್ಬೋದು. ಅವ್ರು ಏನ್ ಕೇಳ್ತಾರೋ ಅದು ಮೇಲ್ಗಡೆ ಬರೀಬೇಕು. ವಾಟ್ ವಿಲ್ ಬಿ ದಿ ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ವೆನ್ ಟಾಸಿಂಗ್ ಆಫ್ ಒನ್ ಕಾಯಿನ್ ಅಂತ ಕೇಳ್ತಾರೆ. ವಾಟ್ ವಿಲ್ ಬಿ ದಿ ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ವೆನ್ ಟಾಸಿಂಗ್ ಒನ್ ಕಾಯಿನ್ ಅಂತ ಕೇಳ್ತಾರೆ. ಅಂದ್ರೆ ಒಂದು ಕಾಯಿನ್ ಅನ್ನ ನಾವು ಎಸೆದಾಗ, ಒಂದು ಕಾಯಿನ್ ಅನ್ನ ನಾವು ಮೇಲಕ್ಕೆ ಎಸೆದಾಗ ಅವಾಗ ಹೆಡ್ ಅನ್ನ ಬೀಳುವ ಸಂಭವನೀಯತೆ ಏನು ಅಂತ ಕ್ವಶನ್ ಕೇಳಿದಾಗ, ಇಲ್ಲಿ ಹೆಡ್ ಎಷ್ಟಿವೆ ಸ್ಟೂಡೆಂಟ್ಸ್? ಇಲ್ಲಿ ಹೆಡ್ ಒಂದೇ ಇದೆ, ಹೆಡ್ ಒಂದಿದೆ, ಟೇಲ್ ಒಂದಿದೆ. ಅಂದ್ರೆ ಹೆಡ್ ಕೇಳ್ತಾ ಇದ್ದಾರೆ ಅಂದ್ರೆ ಹೆಡ್ ಇಲ್ಲಿ ಎಷ್ಟಿವೆ? ಹೆಡ್ ಇದ್ದಿದ್ದನ್ನು ಕೌಂಟ್ ಮಾಡ್ಬೇಕು. ಇಲ್ಲಿ 1 ಇದೆ, ಹಾಗಾಗಿ ಇದು ಮೇಲ್ಗಡೆ 1 ಅಂತ ಬರಿಬೇಕು. ಅಂದ್ರೆ ನಮಗ್ ಬೇಕಾಗಿರೋದು ಮೇಲೆ, ಟೋಟಲ್ ಇದ್ದಿದ್ದು ಕೆಳಗಡೆ ಬರಿಬೇಕು ಅಂತ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಎಲ್ರಿಗೂ ಇದು ಅರ್ಥ ಇದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಹೆಡ್ ಕೇಳ್ತಾ ಇದ್ದಾರೆ ಅಂದ್ರೆ ಹೆಡ್ ಎಷ್ಟಿವೆ? 1 ಇದೆ, 1 ಮೇಲ್ಗಡೆ ಬರಬೇಕು. ಟೋಟಲ್ ಎಷ್ಟಿವೆ? ಕೆಳಗಡೆ. ಇನ್ನೊಂದು ಕ್ವಶನ್ ಕೇಳ್ತಾರೆ, ವಾಟ್ ವಿಲ್ ಬಿ ದಿ ಪ್ರೊಬ್ಯಾಬಿಲಿಟಿ ಆಫ್ ಟೇಲ್? ವಾಟ್ ವಿಲ್ ಬಿ ದಿ ಪ್ರೊಬ್ಯಾಬಿಲಿಟಿ ಆಫ್ ಟೇಲ್ ವೆನ್ ಟಾಸಿಂಗ್ ಒನ್ ಕಾಯಿನ್ ಅಂತ ಕೇಳ್ತಾರೆ. ಅಂದ್ರೆ ಬರೀ 1 ಕಾಯಿನ್ ಕೇಳಿದಾಗ ಟೋಟಲ್ ಎಷ್ಟಿವೆ ಔಟ್ಕಮ್ಸ್? 2 ಇವೆ. ಹಾಗಾಗಿ ಟೋಟಲ್ ಇದ್ದಿದ್ದು ಕೆಳಗಡೆ ಬರೆದು ಬಿಡಬೇಕು. ನೋಡಿ, ಇದು ಅರ್ಥ ಆಗ್ತಾ ಇದೆ? ಇದು ಕಾನ್ಸೆಪ್ಟ್, ಇದು ಇಂಪಾರ್ಟೆಂಟ್. ಓಕೆನಾ? ಆಮೇಲೆ ಇಲ್ಲಿ ಏನಾದ್ರೂ ವಾಟ್ ವಿಲ್ ಬಿ ದಿ ಟೇಲ್ ಅಂತ ಕೇಳಿದ್ರೆ, 1 ಕಾಯಿನ್ ಟಾಸ್ ಮಾಡಿದಾಗ ಟೇಲ್ ಅಂತ ಕೇಳಿದ್ರೆ, ಇಲ್ಲಿ ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? FE ಡಿವೈಡೆಡ್ ಬೈ TE ಅಂತ ಇದೆ, ಹೌದಲ್ವಾ? ಇಲ್ಲಿ FE ಅಲ್ಲಿ ಏನಿದೆ? ಇಲ್ಲಿ ಟೋಟಲ್ ಎಷ್ಟಿವೆ? 1 ಕಾಯಿನ್ ಮಾಡಿದಾಗ ಟೋಟಲ್ 2ನೇ ಒಂದಿರುತ್ತೆ. ಇಂಪಾರ್ಟೆಂಟ್, ಗೊತ್ತಿದೆ. ಆಮೇಲೆ ಇಲ್ಲಿ ಟೇಲ್ ಕೇಳ್ತಾ ಇದ್ದಾರೆ. ಇಲ್ಲಿ ಟೇಲ್ಸ್ ಎಷ್ಟಿವೆ ಸ್ಟೂಡೆಂಟ್ಸ್? ಇಲ್ಲಿ ಒಂದ್ಸರಿ ಟಾಸ್ ಮಾಡಿದಾಗ ಒಂದೇ ಟೇಲ್ ಇದೆ, ಹಾಗಾಗಿ ಮೇಲ್ಗಡೆ 1 ಅಂತ ಬರೀಬೇಕು. ಓಕೆನಾ? ವಾಟ್ ವಿಲ್ ಬಿ ದಿ ಟೇಲ್ ವೆನ್ ಟಾಸಿಂಗ್ ಒನ್ ಕಾಯಿನ್ ಅಂದಾಗ. ಇದು ಅರ್ಥ ಆಗಿದೆ ಎಲ್ರಿಗೂ? ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇದು 1 ಕಾಯಿನ್ ಆದಾಗ ಆಯ್ತು. ಆಮೇಲೆ 2 ಕಾಯಿನ್ ಆದಾಗ ಯಾವ ರೀತಿ ಇರುತ್ತೆ ಸರ್ ಕ್ವಶನ್ ಅಂತ ನಿಮ್ಗೆ ಎಲ್ರಿಗೂ ಡೌಟ್ ಇರುತ್ತೆ. ನೋಡಿ, ಇಲ್ಲಿ ಟಾಸಿಂಗ್ ಆಫ್ ಇದು 2 ಕಾಯಿನ್ ಟಾಸ್, 2 ಕಾಯಿನ್ಸ್ ಟಾಸ್ ಮಾಡಿದಾಗ ಎಷ್ಟಿರುತ್ತೆ ಸರ್? 2 ಕಾಯಿನ್ ಟಾಸ್ ಮಾಡಿದಾಗ ಏನ್ ಬಂದಿರುತ್ತೆ? ಫಾರ್ಮುಲಾ ಗೊತ್ತಿದೆ ನಮ್ಗೆ. ಕಾಯಿನ್ಸ್ ಅಂದ ತಕ್ಷಣ 2 to the power of n ಅಂತ ಹೇಳಿದ್ದೆ. ಇಲ್ಲಿ 1 ಇದ್ದಾಗ 2 to the power of 1 ಅಂತ ಬರ್ದಿದ್ವಿ, 2 ಬಂದ್ಬಿಟ್ಟಿತ್ತು. ಇಲ್ಲಿ 2 ಕಾಯಿನ್ಸ್ ಟಾಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ? ಇಲ್ಲಿ 2 to the power of n ಇದೆ. 2 to the power of n ಅಂದ್ರೆ ಎಷ್ಟು? ಟೋಟಲ್ ಎಷ್ಟು ಕಾಯಿನ್ ಇವೆ? ಟೋಟಲ್ 2 ಕಾಯಿನ್ ಇವೆ. ಅಂದ್ರೆ ಇದು 2 ಅನ್ನ ಇಲ್ಲಿ ಬರ್ಬಿಡ್ಬೇಕು. ಟೋಟಲ್ 2 2s 4. ಅಂದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟಾದವು? 2 ಕಾಯಿನ್ ಟಾಸ್ ಮಾಡಿದಾಗ ಟೋಟಲ್ 4 ಆದವು. ಇಂಪಾರ್ಟೆಂಟ್, ಇವಾಗ ಇದೇ ಬರಿಬೇಕು. ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? FE ಡಿವೈಡೆಡ್ ಬೈ TE ಅಂತ ಬರ್ಕೊಳ್ಳಿ.
ಓಕೆನಾ. ಇಲ್ಲಿ ಟೋಟಲ್ ಎಷ್ಟಿವೆ? ಟೋಟಲ್ ಕಂಪಲ್ಸರಿ 4 ಕೆಳಗಡೆನೆ ಬರ್ದ್ಬಿಡ್ಬೇಕು. ಟೋಟಲ್ 4 ಕೆಳಗಡೆನೆ ಬರ್ದ್ಬಿಡ್ಬೇಕು. ಹಾಗಾದ್ರೆ ಸರ್ ಈ 4 ಔಟ್ಕಮ್ಸ್ ಇವೆ ಅಲ್ವಾ, ಇವು ಏನೇನು ಬಿದ್ದಿರ್ತವೆ ಅಂತ ಇನ್ನೊಂದು ಕ್ವಶನ್ ಇರುತ್ತೆ. ಇಲ್ಲಿ ಎಚ್ ಮತ್ತೆ ಟಿ ಬಿದ್ದಿದ್ವು ಸರ್, ಆದ್ರೆ ಇಲ್ಲಿ 4 ಯಾವ ಬರ್ತವೆ ಅವು ಹೇಳ್ಕೊಡಿ ಅಂತ ಕೇಳಿರ್ತಾರೆ ಸ್ಟೂಡೆಂಟ್ಸ್. ಇವಾಗ ಬನ್ನಿ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾವು 2 ಕಾಯಿನ್ಸ್ ಅನ್ನು ಟಾಸ್ ಮಾಡಿದಾಗ ಟೋಟಲ್ ಔಟ್ಕಮ್ಸ್ 4 ಬಂದಿರ್ತವೆ. ಹಾಗಾದ್ರೆ ಹೇಗೆ ಬರ್ತವೆ ಸರ್? ಬರೆಯೋದೇನಾದ್ರೂ ಐಡಿಯಾ ಇದೆಯಾ? ನೋಡಿ ಐಡಿಯಾ ಇದೆ ಸ್ಟೂಡೆಂಟ್ಸ್. 4 ಇದೆ ಅಲ್ವಾ, 4 ಅನ್ನ ಹಾಗೆ ಬರೀರಿ, 4 ಅನ್ನ ಹಾಗೆ ಬರೀರಿ. ಈ 4ಗೆ ಅರ್ಧ ಮಾಡಿದಾಗ ಅರ್ಧ ಎಷ್ಟಾಗುತ್ತೆ? 4 ಅರ್ಧ 2 ಆಗ್ಬಿಡುತ್ತೆ. ಅಂದ್ರೆ ಡಿವೈಡೆಡ್ ಬೈ 2 ಮಾಡ್ಬಿಡ್ಬೇಕು. ಅರ್ಧ ಅಂದ್ರೆ ಏನು? ಡಿವೈಡೆಡ್ ಬೈ 2 ಮಾಡ್ಬಿಡ್ಬೇಕು. 2 1 ಇಸ್ ದ 2 2 ಇಸ್ ದ ಅಂದ್ರೆ ಎಷ್ಟು ಬಂತು? 2 ಬಂತು. ಅರ್ಧ ಮಾಡಿದಾಗ ಎಷ್ಟು ಬಂತು ಸ್ಟೂಡೆಂಟ್ಸ್? ಅಂದ್ರೆ ಹಾಫ್. ಅರ್ಧ ಅಂದ್ರೆ ಹಾಫ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಈ ಹಾಫ್ ಮಾಡಿದಾಗ ಎಷ್ಟು ಬಂತು? ನಮ್ಮ ಹತ್ರ 2 ಬಂದಿದೆ. 2 ಬಂದಿದೆ ತಾನೆ. ಈ 2ಅನ್ನ ಇಲ್ಲಿ ಬರಿಬೇಕು. 2 ಅಂದ್ರೆ ಏನು ಸರ್? ಹಾಗಾದ್ರೆ 2 ಏನ್ ಬರಿಬೇಕು? 2 ಹೆಚ್ಚು ಬರಿಬೇಕು, 2 ಟಿ ಬರಿಬೇಕು. ಮೊದಲೇನ್ ಮಾಡ್ಬೇಕು? 2 ಹೆಚ್ಚು ಬರಿಬೇಕು, 2 ಟಿ ಬರ್ಬಿಡ್ಬೇಕು. ಕ್ಲಿಯರ್ ಎಲ್ರಿಗೂ? 2 ಹೆಚ್ಚು ಬರಿಬೇಕು, 2 ಟಿ ಬರ್ಬಿಡ್ಬೇಕು. ಆಮೇಲೆ ಇದು ಟಿ, ಇದು 2 ಇದೆ ನೋಡಿ, ಇದಕ್ಕೆ ಮತ್ತೆ ಹಾಫ್ ಮಾಡಿ. ಇದಕ್ಕೆ ಮತ್ತೆ ಹಾಫ್ ಮಾಡಿದಾಗ 2ಗೆ ಹಾಫ್ ಮಾಡಿದಾಗ ಎಷ್ಟಾಗುತ್ತೆ? 2ಗೆ ಹಾಫ್ ಮಾಡಿದಾಗ ಅಂದ್ರೆ 2 ಡಿವೈಡೆಡ್ ಬೈ 2 ಹಾಫ್ ಅಂದ್ರೆ 1 2 1 ಇಸ್ ದ 2 1 ಇಸ್ ಅಂದ್ರೆ ಏನ್ ಬಂತ ಆನ್ಸರ್? 1 ಬಂತು. 1 ಬಂದಿದ್ರೆ ಏನ್ ಮಾಡ್ಬೇಕು? ಇಲ್ಲಿ 1 ಹೆಚ್ಚು 1 ಟಿ ಬರಬೇಕು. 1 ಹೆಚ್ಚು, ಇದು 1 ಇದೆ ಅಲ್ವಾ, 1 ಹೆಚ್ಚು 1 ಟಿ, 1 ಹೆಚ್ಚು 1 ಟಿ. ನೋಡಿ ನಮ್ದು ಔಟ್ಕಮ್ಸ್ ಯಾವ ಇವೆ? 2 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಟೋಟಲ್ ಔಟ್ಕಮ್ಸ್ ಮಾತ್ರ 4 ಬಂದಿವೆ. ಅವು ಯಾವುವು? ಇದು 1ನೇದು, ಇದು 2ನೇದು, ಇದು 3ನೇದು, ಇದು 4ನೇ ಔಟ್ಕಮ್ಸ್. ಓಕೆನಾ? ಗೊತ್ತಾಗ್ತಾ ಇದೆಯಾ? ಇದು ಅಂದ್ರೆ ಇಲ್ಲಿ ಏನ್ ಬರಿಬೇಕು? ಟೋಟಲ್ 2 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಹೆಚ್ಚಿರುತ್ತೆ, ಹೆಚ್ಚು ಟಿ ಇದಿರುತ್ತೆ, ಟಿ ಹೆಚ್ಚಿದ್ದಿರುತ್ತೆ, ಟಿ ಟಿ ಬಂದ್ಬಿಡುತ್ತೆ. ಇವೆ ಟೋಟಲ್ 4 ಔಟ್ಕಮ್ಸ್ ಇದ್ದಿರ್ತವೆ ಸ್ಟೂಡೆಂಟ್. ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಇದು ಇಂಪಾರ್ಟೆಂಟ್ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. 1 ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಹೆಚ್ಚು ಟಿ, ಅದ್ರಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು. ಆದ್ರೆ ಇಲ್ಲಿ 2 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಹೆಚ್ಚಾದ್ರೂ ಬರ್ಬೋದು. ಇದು 1 ಕಾಯಿನ್ ಇದೆ, ಇಲ್ಲಿ ಇನ್ನೊಂದು ಕಾಯಿನ್ ತಗೊಳ್ಳಿ. ಓಕೆನಾ? ಇವಾಗ ಈ ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಆದ್ರೂ ಬೀಳ್ಬೋದು, ಇದನ್ನು ಕೂಡ ಟಾಸ್ ಮಾಡಿದಾಗ ಹೆಡ್ ಆದ್ರೂ ಬೀಳ್ಬೋದು. ಇದು ಟಾಸ್ ಮಾಡಿದಾಗ ಹೆಡ್, ಇದು ಮಾಡಿದಾಗ ಟೇಲ್ ಆದ್ರೂ ಬೀಳ್ಬೋದು. ಇದು ಟಾಸ್ ಮಾಡಿದಾಗ ಟೇಲು, ಇದು ಹೆಡ್ ಬೀಳ್ಬೋದು. ಇದನ್ನು ಟೇಲು, ಇದನ್ನು ಟೇಲ್ ಕೂಡ ಬೀಳ್ಬಹುದು. ಹಾಗಾಗಿ ಟೋಟಲ್ 4 ಔಟ್ಕಮ್ಸ್ ಇವೆ. ಇದು ಇಂಪಾರ್ಟೆಂಟ್. ಇವಾಗ ಸ್ಟೂಡೆಂಟ್ಸ್ ನಾವು 2 ಕಾಯಿನ್ಸ್ ಅನ್ನು ಟಾಸ್ ಮಾಡಿದಾಗ ಗೊತ್ತಾಯ್ತು. ಆದ್ರೆ 3 ಕಾಯಿನ್ಸ್ ಅನ್ನು ಟಾಸ್ ಮಾಡಿದಾಗ ಏನ್ ಬಂದಿರ್ತವೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ಏನಾದ್ರೂ ನಾವು 3 ಕಾಯಿನ್ಸ್ ಅನ್ನ ಟಾಸ್ ಮಾಡಿದ್ರೆ ಎಷ್ಟು? 3 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಎಷ್ಟು ಬಂದಿರುತ್ತೆ? 3 ಕಾಯಿನ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? 2 to the power of n ಇದೆ. ಅಂದ್ರೆ 2 ಅಂದ್ರೆ 2 ಹಾಗೆ ಬರಿಬೇಕು. n ಅಂದ್ರೆ ಏನು? ಟೋಟಲ್ ಎಷ್ಟು ಕಾಯಿನ್ಸ್ ಇವೆ? 3 ಇವೆ ತಾನೆ. n ಈಕ್ವಲ್ ಟು 3 ಅನ್ನ ಬರಿಬೇಕು. ಅಂದ್ರೆ 3 ಅಂತ ಬರಿಬೇಕು. 2 to the power of 3 ಅಂದ್ರೆ 2 ಕ್ಯೂಬ್ ಎಷ್ಟಾಗುತ್ತೆ? 8 ಆಗ್ಬಿಡುತ್ತೆ. 8 ಅಂತ ಬರಿಬೇಕು. ಓಕೆನಾ? ಅಂದ್ರೆ ಟೋಟಲ್ ಇವೆಂಟ್ಸ್ ಇಲ್ಲಿ ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತಾ ಇವೆ? ಇಲ್ಲಿ 8. 1 ಕಾಯಿನ್ ಟಾಸ್ ಮಾಡಿದಾಗ ಬರೀ 2 ಬರ್ತಾ ಇದ್ದಿದ್ವು, 2 ಮಾಡಿದಾಗ 4, ಆಮೇಲೆ 3 ಮಾಡಿದಾಗ ಟೋಟಲಿ 8 ಔಟ್ಕಮ್ಸ್ ಅನ್ನ ಬರ್ತಾ ಇವೆ. ಅಂದ್ರೆ ಟೋಟಲ್ ಎಷ್ಟು? 8. ಡಿನಾಮಿನೇಟರ್ ಅಲ್ಲಿ ಟೋಟಲಿ 8 ಅಂತ ಬರಿಬೇಕು. ಓಕೆನಾ? ಹಾಗಾದ್ರೆ ಸರ್ ಈ 8 ಯಾವ್ಯಾವ ಬಂದಿರ್ತವೆ ಅಂತ ಕ್ವಶನ್ ಇರುತ್ತೆ ಸ್ಟೂಡೆಂಟ್ಸ್ ಹತ್ರ. ನೋಡಿ ಇಲ್ಲಿ ಇದು 8 ಇದೆ, 8 ಇದು 8 ಇದೆ ಅಲ್ವಾ? ಈ 8 ಅನ್ನ ಹಾಗೆ ಬರೀರಿ ಮೊದಲು. ಆಮೇಲೆ 8ಗೆ ಅರ್ಧ ಮಾಡಿ. ಎಷ್ಟು? ಅರ್ಧ. ಅರ್ಧ ಅಂದ್ರೆ ಹಾಫ್ ಮಾಡ್ಬೇಕು. ಹಾಫ್ ಮಾಡಿದ್ರೆ ಎಷ್ಟು ಬರುತ್ತೆ? 4 ಬಂದ್ಬಿಡುತ್ತೆ. 8 ಡಿವೈಡೆಡ್ ಬೈ 2 ಏನಾಗುತ್ತೆ? 2 1 is 2 4 is ಅಂದ್ರೆ ಏನು? 4 ಬಂತು. ಈ 4 ಇವಾಗ ಏನ್ ಬರಿಬೇಕು ಸರ್ ಅಂದ್ರೆ 4 ಹೆಚ್ಚು ಬರಿಬೇಕು. ಮೊದಲು 4 ಹೆಚ್ಚು ಬರಿಬೇಕು, ಆಮೇಲೆ 4 ಟಿ ಬರಿಬೇಕು. ಕ್ಲಿಯರ್ ಎಲ್ರಿಗೂ? 4 ಹೆಚ್ಚು 4 ಟಿ ಬರಿಬೇಕು. ಇದು 4 ಇದೆ ಅಲ್ವಾ? 4 ಹೆಚ್ಚು 4 ಟಿ ಬರಿಬೇಕು. ಆಮೇಲೆ 4ಗೆ ಮತ್ತೆ ಅರ್ಧ ಮಾಡಿ. ಇದಕ್ಕೆ ಮತ್ತೆ ಅರ್ಧ ಮಾಡಿದಾಗ ಏನಾಗುತ್ತೆ? 4 ಅರ್ಧ ಅಂದ್ರೆ 4 ಡಿವೈಡೆಡ್ ಬೈ 2 ಏನಾಗುತ್ತೆ? 2 1 is 2 2 is ಅಂದ್ರೆ ಎಷ್ಟಾಗ್ಬಿಡುತ್ತೆ? 2 ಆಗ್ಬಿಡುತ್ತೆ. ಅಂದ್ರೆ 2 ಬಂದಿದೆ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು? 2 ಹೆಚ್ಚು 2 ಟಿ ಬರಿಬೇಕು. 2 ಹೆಚ್ಚು ಮೊದಲು 2 ಹೆಚ್ಚು, ಆಮೇಲೆ 2 ಟಿ ಬರಿಬೇಕು. ಆಮೇಲೆ 2 ಹೆಚ್ಚು, ಆಮೇಲೆ 2 ಟಿ ಬರಿಬೇಕು. ಓಕೆನಾ? ಆಮೇಲೆ ಇದು 2 ಇದೆ ಅಲ್ವಾ? 2ಗೆ ಮತ್ತೆ ಅರ್ಧ ಮಾಡಿ. ಅರ್ಧ ಮಾಡಿದಾಗ ಏನಾಗುತ್ತೆ? 2ಗೆ ಅರ್ಧ 2 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಗುತ್ತೆ? 1 ಆಗ್ಬಿಡುತ್ತೆ. 1 ಅಂತ ಇಲ್ಲಿ ಬರಿಬೇಕು. ಕ್ಲಿಯರ್ ಎಲ್ರಿಗೂ ಸ್ಟೂಡೆಂಟ್ಸ್? ನೋಡಿ ಇವಾಗ ಏನ್ ಮಾಡ್ಬೇಕು ನಾವಿಲ್ಲಿ? ಇದು 1 ಬಂದಿದೆ ಅಲ್ವಾ? ಅಂದ್ರೆ 1 ಹೆಚ್ಚು 1 ಟಿ ಬರಿಬೇಕು. 1 ಹೆಚ್ಚು 1 ಟಿ, 1 ಹೆಚ್ಚು 1 ಟಿ, 1 ಹೆಚ್ಚು 1 ಟಿ, 1 ಹೆಚ್ಚು 1 ಟಿ ಬರ್ದಿದ್ರಾ? ಇವಾಗ ಇಲ್ಲಿ ಟೋಟಲ್ ಔಟ್ಕಮ್ಸ್ ಎಷ್ಟಾದವು ನಮ್ಮ ಹತ್ರ? ಇದು 1ನೇದು, ಇದು 2ನೇದು,
ಇದು ಮೂರನೇದು, ಇದು ನಾಲ್ಕನೇದು, ಇದು ಐದನೇದು, ಇದು ಆರನೇದು, ಇದು ಏಳನೇದು, ಇದು ಎಂಟನೇದು. ಟೋಟಲಿ 8 ಔಟ್ಕಮ್ಸ್ ಆದವು. ಬನ್ನಿ ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋಣ ಒಂದ್ಸರಿ. ಇಲ್ಲಿ ಟೋಟಲ್ 3 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಇವು ಬಂದಿರ್ತವೆ. ಹೆಚ್ಚು ಹೆಚ್ಚು ಹೆಚ್ಚು, ಒಂದೇದು ಹೆಚ್ಚಿದಿರುವ ಅದೇ ಬರ್ದಿದ್ದೀನಿ. ಆಮೇಲೆ ಹೆಚ್ಚು ಹೆಚ್ಚು ಟಿ ಇದೆ, ಹೆಚ್ಚು ಹೆಚ್ಚು ಟಿ ಇದೆ, ಹಾಗೆ ಬರೀಬೇಕು. ಆಮೇಲೆ ಹೆಚ್ ಟಿ ಹೆಚ್ಚಿದೆ, ಎಚ್ ಟಿ ಹೆಚ್ಚನ್ನ ಬರೀಬೇಕು. ಆಮೇಲೆ ಹೆಚ್ ಟಿ ಟಿ ಇದೆ, ಹೆಚ್ ಟಿ ಟಿನ ಬರಿತಾ ಹೋಗುದು. ಫ್ರೆಂಡ್ಸ್ ಇದು ಬರ್ದಿದ್ದೀನಿ, ಇದನ್ನು ಆಗಿದೆ, ಇದನ್ನು ಆಗಿದೆ, ಇದನ್ನು ಆಗಿದೆ, ಹೌದಲ್ವಾ? ಆಮೇಲೆ ಇವಾಗ ಇದು ಬರಿಬೇಕು. ಇದರಲ್ಲಿ ಏನಿದೆ, ಮೊದಲು ಟಿ ಇದೆ, ಹೆಚ್ಚು ಹೆಚ್ಚು, ಟಿ ಇದೆ, ಹೆಚ್ಚು ಹೆಚ್ಚು ಬರಿಬೇಕು. ಆಮೇಲೆ ನೆಕ್ಸ್ಟ್ ಏನಿದೆ, ಟಿ ಹೆಚ್ ಟಿ ಇದೆ, ಇದು ಬರಿಬೇಕು. ಟಿ ಹೆಚ್ ಟಿ ಇದೆ, ಅದನ್ನು ಬರ್ದಿದ್ದೀನಿ. ಆಮೇಲೆ ಟಿ ಟಿ ಹೆಚ್ಚಿದೆ, ಇದು ಬರಿಬೇಕು. ಟಿ ಟಿ ಹೆಚ್ಚನ್ನ ಬರಿಬೇಕು. ಆಮೇಲೆ ಟಿ 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 ಬರಿಬೇಕು. ಟಿ ಟಿ ಟಿ. ಓಕೆನಾ? ಟೋಟಲ್ ಎಷ್ಟಾಗಿವೆ ಎಣಿಸಿ ಒಂದ್ಸರಿ. 1 2 3 4 5 6 7 8. ಟೋಟಲಿ 8 ಔಟ್ಕಮ್ಸ್ ಆದವು. ಯಾವಾಗ 3 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ. 3 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಟೋಟಲ್ ಔಟ್ಕಮ್ಸ್ ಎಷ್ಟು ಬಂದಿರ್ತವೆ ಸ್ಟೂಡೆಂಟ್? ಟೋಟಲಿ 8 ಬಂದಿರ್ತವೆ. ಹಾಗೇನಾದ್ರೂ 4 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಅಂತ ಕೇಳಿದಾಗ ಏನ್ ಮಾಡ್ಬೇಕು? ವೆನ್ ಯು ಟಾಸಿಂಗ್ ಆಫ್ 4 ಕಾಯಿನ್ಸ್ ಅಂದ್ರೆ 4 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಎಷ್ಟು ಔಟ್ಕಮ್ಸ್ ಬಂದಿರ್ತವೆ ಟೋಟಲ್ ಅಂದ್ರೆ 2 to the power of n ಬರೀಬೇಕು. ಆಮೇಲೆ 2 to the power of n ಬರಬೇಕು. n equal to 4 ಕೇಳಿದಾಗ 4. ಇವಾಗ ಮಲ್ಟಿಪ್ಲೈ ಮಾಡಬೇಕು. 2 into 2 into 2 into 2. 2 2s the 4, 4 2s the 8, 8 2s the 16. ಆಮೇಲೆ 5 ಕೇಳಿದ್ರೆ 16 2s the 32. ಈ ರೀತಿ ಎಲ್ರಿಗೂ ಅರ್ಥ ಆಗ್ತಾ ಇದೆ? ಇದು ಇಂಪಾರ್ಟೆಂಟ್ ಕೂಡ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದು ಟಾಸಿಂಗ್ ಆಫ್ ಕಾಯಿನ್ಸ್ ಬೇಸಿಕ್ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್ ಮಾಡುವಾಗ ಇನ್ನು ನಿಮಗೆ ಈಸಿ ಆಗುತ್ತೆ. ಓಕೆನಾ? 1 ಕಾಯಿನ್ಸ್ ಅನ್ನ ಟಾಸ್ ಮಾಡಿದಾಗ ಟೋಟಲಿ 2 ಔಟ್ಕಮ್ಸ್ ಬಂದಿದ್ವು, ಹೌದಲ್ವಾ? ಓಕೆ, ಇವಾಗ ಬನ್ನಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ನೋಡ್ಕೊಳ್ಳೋಣ ಸ್ಟೂಡೆಂಟ್ಸ್.